ಗಜೇಂದ್ರ ಪಟೇಲರಿಗೆ ಸುಸ್ವಾಗತ. ಇಷ್ಟು ಬರೆದ್ರೆ ಸಾಕ ಅಲ್ಲ? ಶ್ರದ್ಧಾ ಮೇಡಮಿಗೆ ಶ್ರದ್ಧಾಂಜಲಿ ಅಂದು ಬೇಡ ಬೇಡ, ಇದ್ರ ಅರ್ಥ ಅಷ್ಟೇ ಅಲ್ದ. ಬಾಯ್ ಬಾಯ್ ಶ್ರದ್ಧಾ. ರಾಜಾದಿ ರಾಜ ರಾಜ ಗಜೇಂದ್ರ, ಈ ಸಂಪಿಗೆ ಹಳ್ಳಿಯ ನೂತನ ಮಹಾರಾಜ ಗಜೇಂದ್ರ ಪಟೇಲರಿಗೆ ಬಹುಪರಾಕ್ ಬಹುಪರಾಕ್. ಈ ಶಾಲಾ ಆಡಳಿತ ಮಂಡಳಿಯ ಹೊಸ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ, ಖಜಾಂಚಿ ಹಾಗೂ ಹೊಸ ಸೃಷ್ಟಿ ಗಜೇಂದ್ರ ಪಟೇಲರಿಗೆ ಸ್ವಾಗತ, ವೆಲ್ಕಮ್. ಓ ಉಗ್ರಪ್ಪನವ್ರೆ, ನೀವು ಬನ್ನಿ, ನಿಮಗೂ ನನ್ನ ಲೆಕ್ಕದಲ್ಲಿ ಫ್ರೀ ಅಡ್ಮಿಷನ್ ಇವತ್ತು. ಬನ್ನಿ 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 ಬನ್ನಿ. ಬಹಳ ಹೊಗಳ್ತಾ ಇದೀಯಾ ನಮ್ಮನ್ನ, ಈ ಮಟ್ಟಕ್ಕೆ ನೀನು ವೆಲ್ಕಮ್ ಮಾಡ್ತಿದ್ಯಾ ಅಂದ್ರೆ. ಹೆಡ್ ಮಾಸ್ಟರ್ ಇರೋದೇ ಹಾಗೆ, ತಲೆ ಒಳಗಡೆ ಕ್ರಿಮಿನಲ್ಲು, ಹೊರಗಡೆ ಮಾತ್ರ ಭಾರಿ ನೈಸು. ಬನ್ನಿ 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 ಬನ್ನಿ. ಏ ಹೆಡ್ಡೋ, ಇನ್ನು ಮೇಲೆ ನಿನ್ನ ಕ್ರಿಮಿನಲ್ ಮೈಂಡ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ದಿನದ 48 ಗಂಟೆನೂ ನೀನು ಕೆಲಸ ಮಾಡ್ತಾನೆ ಇರಬೇಕು. ಆದ್ರೆ ನಮಗೋಸ್ಕರ ಏನೋ. ಅಯ್ಯೋ, ಅದನ್ನ ನೀವು ನಂಗೆ ಹೇಳಿ ಕೊಡ್ಕ. ನಾನು ಈ ಪಟೇಲ್ರ ಮನೆಯ ನಿಯತ್ತಿನ ನಾಯಿ ಅಲ್ಲ. ಅದು ಈ ಸಂಪಿಗಳಿಗೆ ಒಂದು ಶಾಲೆ ಇದ್ದು ಅದನ್ನ ನಡೀದೇ ಇರೋ ನಮ್ಮ ಮನೆ ಕಣ್ ಕರೆದೇನು ಹುಡುಗಾಟುವ, ಮಕ್ಕಳಾಟುವ ಇಲ್ಕಣಿ. ವರ್ಷದಂಗೆ 2 ದಿನ ಶಾಲೆ ನಡುವುದಂದ್ರೆ ಈ ಸಂಪಿಗೆ ಹಳ್ಳಿಗೊಂದು ರೆಕಾರ್ಡ್. ಇನ್ನು ವರ್ಷಕ್ಕೆ 2 ದಿನ ಶಾಲೆ. ಏನು 2 ದಿವಸನ? 2 ದಿನ. ಒಂದು ಸ್ವಾತಂತ್ರ್ಯ ದಿನಾಚರಣೆ, ಇನ್ನೊಂದು ಗಣರಾಜ್ಯೋತ್ಸವ ದಿನ ಅಂದೇಳಿ. ತಪ್ಪು ತಿಳ್ಕೊಬೇಡಿ, ನಾನೇನಂತ ದೊಡ್ಡ ದೇಶಭಕ್ತ ಅಲ್ಲ. ಒಂದು ನಿಮ್ಮ ಹುಟ್ಟು ಹಬ್ಬದ ದಿನ, ಇನ್ನೊಂದು ನಮ್ಮ ರಾಜೇಂದ್ರ ಪಟೇಲ್ರ ಪುಣ್ಯ ಸ್ಮರಣೆ ದಿನ. ಆ ದಿವಸ ನಮ್ಮ ಶಾಲೆ ಮಕ್ಕಳಿಂದುವೇ ನಮ್ಮ ಪಟೇಲರ ಕುಟುಂಬಸ್ಥರ ಕುರಿತಾದ ನಾಟಕ, ನೃತ್ಯ, ಹಾಡು ಎಲ್ಲ ಇರುತ್ತೆ. ಹೆಂಗೆ? ದಾರಿಲಿ ಬರ್ತಾ ಟೀಚರ್ ಅಮ್ಮನ ನೋಡಿದೆ. ಏನು ಇವತ್ತಿಂದ ಸ್ಕೂಲ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾಳ? ಹಾಯ ಅಂದ್ಕಣ್ಲಿ, ಅಂದ್ಕಂಬ್ಕಂತ ಈಗ ಪಾಠ ಮಾಡಲಿ. ಪಾಪ ನೀವೆಲ್ಲ ಅಷ್ಟು ದೂರದಿಂದ ಬರಲಿಲ್ಲ. ಕಾಮ ಟೀಚರ್ ಅಮ್ಮ ಹೆಂಗ್ ಪಾಠ ಮಾಡ್ತಾಳಂದೇಳಿ ನೀವು ಕಾಣ್ಕಲ್ಲ. ಬರ್ಲಿ ಬರ್ಲಿ.